ಬಲ್ಲವನೇ ಬಲ್ಲ ಬೆಳವಲ ಬೆಲ್ಲದ ರುಚಿ. ಬೇಲದ ಹಣ್ಣು, ಬೆಳವಲ ಹಣ್ಣು ಹೆಸರಿನಿಂದ ಗುರುತಿಸುವ ಈ ವಿಶೇಷ ಹಣ್ಣಿಗೆ ನಮ್ಮ ಕಡೆ ಬೆಳ್ಳುಳ್ಳಿ ಹಣ್ಣು ಎಂದು ಕರೀತಾರ ನೋಡ್ರಿ ಫ್ರೆಂಡ್ಸ್. ನಿಮ್ಮ ಕಡೆ ಹೆಂಗ್ ಕರೀತಾರಂತ ಕಾಮೆಂಟ್ ಮಾಡಿ. ಈ ವೃಕ್ಷವು ಅರಣ್ಯಗಳಲ್ಲಿ ನೈಸರ್ಗಿಕವಾಗಿ ಬೆಳೆದಲ್ಲಿ ರೈತರು ಹೊಲ ತೋಟಗಳ ಬದುಗಳ ಮೇಲೆ ಬೆಳೆಸ್ತಾರ ನೋಡ್ರಿ. ಹಳ್ಳಿಗಳಲ್ಲಿ ಮನೆಯ ಹಿತ್ತಲಿನಲ್ಲಿ ಬೆಳೆಸ್ತಾರೆ. ನಮ್ಮ ಕಡೆ ಸರ್ವೇ ಸಾಮಾನ್ಯವಾಗಿ ಇದನ್ನ ಬೆಳೆಸ್ತಾರ್ರಿ. ಅನೇಕ ಕಡೆ ಹಣ್ಣಿಗಾಗಿ ಸಹ ಬೆಳೆಸ್ತಾರೆ. ಈ ಮರವು ಸುಮಾರು 25ರಿಂದ 50 ಅಡಿವರೆಗೆ ಬೆಳೆಯುತ್ತದೆ. ಬೇಲದ ಹಣ್ಣು ವಿಶೇಷವಾಗಿ ಯುಗಾದಿ ಹಬ್ಬದ ಸಮಯದಲ್ಲಿ ತಯಾರಿಸುವ ಉತ್ತರ ಕರ್ನಾಟಕದ ವಿಶೇಷ ಬೇವು ತಯಾರಾಗಲು ಎಲ್ಲಾ ಹಣ್ಣುಗಳ ಜೊತೆಗೆ ಮುಖ್ಯವಾಗಿ ಈ ಬೇಲದ ಹಣ್ಣು ಇರ್ತೈತಿ ನೋಡಿ ವೀಕ್ಷಕರೇ. ಇದರ ಹಣ್ಣಿನ ಜ್ಯೂಸ್ ಕುಡಿದರೆ ಜೀರ್ಣಕ್ರಿಯೆ ಸುಗಮವಾಗಿ ಮತ್ತು ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಶಮನವಾಗುತ್ತದೆ. ಜಂತ ಹುಳುಗಳ ನಿವಾರಣೆ ಆಗುತ್ತದೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಒಡೆದು ತೋರಿಸ್ತೀನಿ. ಒಡೆದ ನೋಡ್ತೀರ ಅದ್ರ ಒಳಗೆ ಹೆಂಗಿರುತ್ತೆ ಅಂತ ತೋರಿಸಿ. ನೋಡ್ತಾ ಇರ್ಬೋದು, ಈ ರೀತಿ ಇರುತ್ತೆ ಅದ. ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸಿ ಇದರಲ್ಲೇ ಹಾಕಿ ಇಡಬೇಕು. ಈಗ ನೋಡಿ, ಈಗ ನಾವು ಈಗ ಬೆಲ್ಲ ಸೇರಿಸ್ತಾ ಇದ್ದೇವೆ. ನಿಮಗೆ ತೋರಿಸ್ತಾ ಇದ್ದಾನೆ ಯಾವ ರೀತಿ ಸೇರಿಸ್ಬೇಕು ಅನ್ನೋದನ್ನು. ನೋಡ್ತಾ ಇರ್ಬೋದು, ಈಗ ಬೆಲ್ಲ ಸೇರಿಸಿ ಪ್ಲೇಟ್ದಲ್ಲಿ ಇದು ಅದರಲ್ಲೇ ಸೇರಿಸಿ ಕಸ ಇಡಬೇಕು. ಪ್ಲೇಟ್ದಲ್ಲಿ ಮೊದಲು ಹಾಕಿ ಕಸ ಎಲ್ಲ ಕಲಿಸಿ ಕಸ ಬೆಲ್ಲವನ್ನು ಸ್ವಲ್ಪ ಹಾಕಿದಕ್ಕಿನ್ನ ಏಲಕ್ಕಿ ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸಿಟ್ರೆ ಇನ್ನೂ ಒಳ್ಳೆಯದು. ಮತ್ತಿದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಫ ಮತ್ತು ಪಿತ್ತ ದೋಷಕ್ಕೆ ಒಳ್ಳೆಯ ಮನೆಮದ್ದು ಅಂತ ಹೇಳಬಹುದು. ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಯಾವ ರೀತಿ ಇದನ್ನು ಪತ್ರಿಕಾಯಿಯನ್ನು ಸೇರಿಸಿ ಕಸ ಮತ್ತು ಆ ಕಾಯಿಯಲ್ಲೇ ಗೊಟ್ಟಿಯಲ್ಲೇ ಇದನ್ನು ಸೇರಿಸಿ ಕಸ ಇಡಬೇಕು. ರಾತ್ರಿ ಹೊಡಿಬೇಕು. ಈ ರೀತಿ ಮಾಡಿ ಕಸ ಬೆಳಿಗ್ಗೆ ತಿನ್ನಬೇಕು ಇದನ್ನು ಖಾಲಿ ಹೊಟ್ಟೆಯಲ್ಲಿ. ನಿಮಗೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಮ್ಗೆ ತೋರಿಸ್ತಾನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಪಿತ್ತ ದೋಷ ಇರೋರು, ಕಫ ದೋಷ ಇರೋರಿಗೆ ಇದು ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಇದು ನಮ್ಮ ಹಳ್ಳಿ ಕಡೆ ತುಂಬ ಸಿಗುತ್ತೆ ಜಾಸ್ತಿ. ಈಗೀಗ ಇದರ ಸೀಸನ್ ಈಗ ನಿಮ್ಗೆ ಹೇಳ್ತಾ ಇರ್ಬೋದು. ಮತ್ತು ಮಾರುಕಟ್ಟೆಯಲ್ಲಿನೂ ಇದು ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು, ಗೊಟ್ಟೆಯಲ್ಲಿ ಇದನ್ನು ಸೇರಿಸಿಡ್ತಾ ಇದ್ದೀವಿ. ಸೂಪರ್. ಈ ರೀತಿ ಸೇರಿಸಿ ಕಸ ನಾವು ಮತ್ತೆ ಅದನ್ನು ಮುಚ್ಚಿ ಬೆಳಿಗ್ಗೆ ತಿನ್ನಬೇಕು. ಈಗ ರಾತ್ರಿ ಒಡೆದ ಕಸ ಈ ರೀತಿ ಮಾಡಿ ಕಸ ಬೆಳಿಗ್ಗೆ ನಾವು ಸೇರಿಸಿ ಕಸ ಇದೀಗ ಸೇರಿಸಿ ಕಸ ಬೆಳಿಗ್ಗೆ ತಿನ್ನಬೇಕ್ರಿ ಖಾಲಿ ಹೊಟ್ಟೆಯಲ್ಲಿ. ನಿಮಗೆ ತೋರಿಸ್ತಾ ಇದ್ದೇವೆ. ಈಗ ನಾವು ಇದಕ್ಕೆ ಬೆಲ್ಲ ಆಮೇಲೆ ಏಲಕ್ಕಿ ಎಲ್ಲ ಸೇರಿಸಿ ಕಸ ಈಗ ನಿಮ್ಗೆ ಇಡ್ತಾ ಇದ್ದೇವೆ. ಈ ರೀತಿ ಮುಚ್ಚಿ ಒಂದು ಪ್ಲೇಟಲ್ಲಿ ಮುಚ್ಚಿ ಇಡಬೇಕ್ರಿ. ಬೆಲ್ಲವನ್ನು ಸೇರಿಸಿ ಸವಿದರೆ ಹುಳಿ ಸಿಹಿಯಾದ ಮಧುರ ಅನುಭವ ನಾಲಿಗೆಗೆ ಸಿಗುತ್ತೈತಿ. ಕೆಮ್ಮು, ಗರಳು ಮತ್ತು ಕಣ್ಣಿನ ದೋಷಗಳಿಗೆ ಇದು ಒಳ್ಳೆಯದು. ಬಿಕ್ಕಳಿಕೆ, ಗಂಟಲು ನೋವು ಮತ್ತು ಕಿವಿ ನೋವುಗಳಿಗೆ ಪರಿಣಾಮಕಾರಿ ಔಷಧಿ ಎಂದು ಹೇಳಬಹುದು. ಪ್ರತಿದಿನ ತಿರುಳನ್ನು ಒಣಗಿಸಿ ಪುಡಿ ಮಾಡಿ ಬಳಸುವುದು. ಬೇಲದ ಕಾಯಿ ತಿರುಳನ್ನು ಅಂದರೆ ಬೀಜ ಸಹಿತ ಚೆನ್ನಾಗಿ ಕುಟ್ಟಿ ತಿನ್ನುವುದರಿಂದ ಆಮಶಂಕೆ ಮತ್ತು ಅತಿಸಾರ ನಿಲ್ಲುವುದು. ಈ ಹಣ್ಣಿನಲ್ಲಿ ಪ್ರೋಟೀನ್ಗಳು, ಜೀವಸತ್ವಗಳು, ವಿಟಮಿನ್ ಸಿ, ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಬಿ ಇದೆ. ಖನಿಜಗಳು ಪೊಟ್ಯಾಸಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಸತ್ತು, ಕಬ್ಬಿಣ ಮತ್ತು ತಾಮ್ರದ ಅಂಶಗಳು ಕೂಡ ಇವೆ. ನಿಮಗೆ ಎಲ್ಲಿಯಾದರೂ ಈ ಹಣ್ಣು ಸಿಕ್ಕರೆ ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಬೆನಿಫಿಟ್ಸ್ ಇವೆ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.